ಸರ್ ನಾನು ಹೇಳುವಂಥದ್ದು ಪಕ್ಷದ ಆಂತರಿಕ ವಿಚಾರಗಳನ್ನು ಬೀದಿಗೆ ಬಂದು ಮಾತಾಡುವವ ಅವ ಮಾಧ್ಯಮಕ್ಕೆ ಮಾತಾಡುವವರಿರ್ಬೋದು, ಅಥವಾ ಯಾವುದೇ ಹೋರಾಟಗಳನ್ನು ಮಾಡುವವರಿರ್ಬೋದು, ಅಥವಾ ಯಾವುದೇ ರೀತಿಯಲ್ಲಿ ಮೀಟಿಂಗ್ಗಳನ್ನು ಮಾಡುವಂಥದ್ದು, ಇದು ಎಲ್ಲವೂ ಅಶಿಸ್ತು ಅಂತ ನಾನು ಹೇಳ್ತೇನೆ. ಒಂದು ಪರ ಟೀಮು ವಿಜೇಂದ್ರ ಅವರಿಗೆ ಮತ್ತು ವಿಜೇಂದ್ರ ವಿರುದ್ಧ ಟೀಮು ಎರಡೂ ಕೂಡ ಸೇರಿ ಪಕ್ಷ ಎಲ್ಲೋ ಒಂದು ಕಡೆ ಸಂಘಟನೆ ಪೂರ್ತಿ ತಳಮಟ್ಟ ಕುಸಿತಾ ಇದೆ. ಹಿರಿಯರಾಗಿ ಈಗ ಇದಕ್ಕೆ ಏನು ಸೊಲ್ಯೂಷನ್ ಅಂತ ಸರ್, ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ, ಸ್ವಲ್ಪ ದಿವಸದ ಹಿಂದೆ ನಾವೊಂದಷ್ಟು ಜನ ಹಿರಿಯರು ಸೇರಿಕೊಂಡು, ಯಾವುದೇ ಆಸೆ ಆಮಿಷಗಳಿಲ್ಲದಂಥ ಹಿರಿಯರು ಸೇರಿಕೊಂಡು ನಾವು ಒಂದು ಮೀಟಿಂಗನ್ನು ಕರಿಬೇಕು, ಅಧ್ಯಕ್ಷರ ಗಮನಕ್ಕೆ ತರಬೇಕು. ರಾಜ್ಯದಲ್ಲಿ ಯಾವುದೇ ಪಕ್ಷದ ಕಾರ್ಯಕ್ರಮ ಆಗುವುದಿದ್ದರೆ ಅಧ್ಯಕ್ಷರ ಗಮನಕ್ಕೆ ತಂದು ಅದನ್ನು ಮಾಡಬೇಕು. ಆಮೇಲೆ ಯಾರು ಈಗಾಗಲೇ ಸಾರ್ವಜನಿಕರಲ್ಲಿ ಎರಡು ಗುಂಪುಗಳಿಂದ ಕಂಡವರನ್ನು ಕರೆದು ಮಾತಾಡಿಸಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಲ್ಲಿತ್ತು. ಆದರೆ ಯಾವಾಗ ಬೀದಿಗೆ ಇಳಿದ್ರೋ ಇದು ನಮ್ಮಿಂದ ಆಗುವಂಥದ್ದಲ್ಲ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿಗೆ ಗೊತ್ತಾಯಿತು. ಒಂದು. ಎರಡನೇದಾಗಿ, ಕರ್ನಾಟಕದ ಕೇಂದ್ರದ ಹಿರಿಯರನ್ನೇ ಕಡೆಗಣಿಸುವವರು ಕರ್ನಾಟಕದ ನಮ್ಮಂಥವರನ್ನು ಅವರೇನಾದ್ರು ಮಾಡ್ತಾರಾ? ಇದನ್ನು ಕೂಡ ನಾವು ಅರ್ಥೈಸಿಕೊಂಡೇ ನಾವು ಸ್ವಲ್ಪ ಮಟ್ಟಿಗೆ ಕೇಂದ್ರದ ಕಡೆ ಹೆಚ್ಚು ದೃಷ್ಟಿಯನ್ನು ಬೀರುವಂಥ ಕೆಲಸ ಕಾರ್ಯಗಳನ್ನು ನಾನು ಎರಡನೇ ಪತ್ರವನ್ನು ಕೂಡ ಕೇಂದ್ರಕ್ಕೆ ಬರೆದಿದ್ದೀನಿ. ಅಲ್ಲ, ಇದು ಮೀಡಿಯಾಕ್ಕೆ ಬಂದದ್ದು ಶಸ್ತ್ರತ್ಯಾಗ ಅಂತ ನೀವು ಅನಿಸ್ಕೊಂಡ್ರೆ ನಾನು ಅದಕ್ಕೂ ಒಪ್ಕೊಳ್ತೀನಿ. ನಾನು ಶಸ್ತ್ರತ್ಯಾಗ ಮಾಡಿದರೆ ಬಾಯಿಗೆ ಬಟ್ಟೆ ಹಾಕ್ಕೊಂಡು ಯಾವುದೇ ಮೀಡಿಯಾಕ್ಕೆ ಹೋಗ್ತಿರ್ಲಿಲ್ಲ. ಇವತ್ತು ಮೀಡಿಯಾಕ್ಕೆ ಯಾಕೆ ಬಂದೆ? ಆ ಧೈರ್ಯದಲ್ಲೇ ಬಂದಿರೋದು. ನನ್ನ ಪಾರ್ಟಿಗೆ ಈ ಪರಿಸ್ಥಿತಿ ಆಗಬಾರ್ದು ಅಂತ ಹೇಳೋದಕ್ಕೆ ಬಂದಿರುವಂಥದ್ದು. ಇವತ್ತು ಪಕ್ಷ ಪಾಂಡವರಲ್ಲಿ ಊಟ ಕೌರವರಲ್ಲಿ ಆಗಬಾರ್ದು. ಇದನ್ನು ನಾನು ಒಪ್ಕೊಳ್ಳಲ್ಲ. ಯಾರು ಶಸ್ತ್ರತ್ಯಾಗ ಮಾಡಿದರು, ಯಾರು ಅಭಿಮನ್ಯು, ಯಾರು ಅರ್ಜುನ, ಮೊನ್ನೆ ಸಾಧಾರಣ ನಿಮ್ಮ ಮೀಡಿಯಾಗಳಲ್ಲಿ ಮೊನ್ನೆ ಕನಿಷ್ಠ 10 ದಿನಗಳ ಕಾಲ ಅಭಿಮನ್ಯು ಮತ್ತು ಅರ್ಜುನನ ಹೆಸರು ಬರದಂಥ ಮೀಡಿಯಾ ಇರಲಿಕ್ಕಿಲ್ಲ. ಆದರೆ ಇಷ್ಟರವರೆಗೆ ಕೂಡ ಯಾವ ಮೀಡಿಯಾ ಕೂಡ ಯಾರು ಅಭಿಮನ್ಯು ಯಾರು ಅರ್ಜುನ ಅಂತ ಯಾರೂ ಹೇಳಿಲ್ಲ. ಹಾಗಾಗಿ ನಾನು ಶಸ್ತ್ರತ್ಯಾಗ ಮಾಡುವಂಥ ಪ್ರಶ್ನೆಯೇ ಇಲ್ಲ. ನನ್ನ ಪಾರ್ಟಿ, ನಾನು ಅವತ್ತೂ ಹೇಳಿದ್ದೀನಿ, ಶುದ್ಧೀಕರಣದ ಕಡೆ ಗಮನ ಹರಿಸಬೇಕು. ಬೇರೆ ಬೇರೆ ಕಡೆಗಳಲ್ಲಿ ಸ್ವಲ್ಪ ಮಟ್ಟಿನ ಚುನಾವಣಾ ಪ್ರಕ್ರಿಯೆಗಳಿದ್ದ ಕಾರಣ ನಾವು ಅದರಲ್ಲಿ ಸ್ವಲ್ಪ ನಮ್ಮವರು ಕೇಂದ್ರದವರು ಕೂಡ ತಲ್ಲೀನರಾದ ಕಾರಣ ಸ್ವಲ್ಪ ಡಿಲೇ ಆಗಿರಬಹುದೇ ಹೊರತು ಬೇರೆದ್ದಲ್ಲ. ಸರ್, ಎರಡೂ ಬಣಕ್ಕೂ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ದಯವಿಟ್ಟು ನಿಮ್ಮ ಟೀಮು ಇಲ್ಲಿ ಬೀದಿಗೆ ಹೋಗೋ ಬದಲು ಒಂದು ಫ್ಲೈಟ್ ಹತ್ತಿ ಡೆಲ್ಲಿಗೆ ನಮ್ಮ ಸೀನಿಯರಲ್ಲಿಗೆ ಹೋಗಿ. ಎರಡು ಬಣಗಳು ನಮ್ಮ ಅದ್ಭುತವಾದಂಥ ನಾಯಕರು, ಜಗತ್ತಿನಲ್ಲೇ ಸಂಘಟನೆ ಅಂದರೆ ಏನು ಅಂತ ಹೇಳಿ ತೋರಿಸಿಕೊಟ್ಟಂಥ ನಾಯಕರು ನಮ್ಮ ಪಕ್ಷದ ವರಿಷ್ಠರಿದ್ದಾರೆ. ನೀವು ಇಲ್ಲಿ ಬೀದಿಗೆ ಹೋಗಿ ಅಲ್ಲಿ ಏನೋ ಕೈ ಮಿಲಾಯಿಸಿಕೊಳ್ಳೋದರ ಬದಲು ನಿಮ್ಮ ತಂಡ ನೇರವಾಗಿ ನಮ್ಮ ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರಿರ್ಬೋದು ಅಥವಾ ಇತರ ಪಕ್ಷದ ಪ್ರಮುಖರಿರ್ಬೋದು, ಅಲ್ಲಿ ಹೋಗಿ ಮಾತಾಡಿ. ಇದು ನಿಜವಾದ ನಿಮ್ಮ ಪಕ್ಷದ ಮೇಲೆ ನಿಮಗೆ ಅಭಿಮಾನ ಉಂಟು. ಇಲ್ಲರ ನೀವು ಸ್ವಾರ್ಥಿಗಳು, ಇಲ್ಲರ ನೀವೆಲ್ಲರೂ ಸ್ವಾರ್ಥಿಗಳೇ. ಪಕ್ಷದ ವಿಚಾರವನ್ನು ಕೇಂದ್ರದ ವರಿಷ್ಠರಿಗೆ ತಿಳಿಸಿ ಅದರಿಂದ ಯಾವುದೋ ಒಂದು ಪರಿಹಾರ ಕಂಡುಕೊಳ್ಳಬೇಕು ಅಂತ ಹೇಳುವಂಥ ಮನಸ್ಸಿಲ್ಲದವ ಅವ ಪ್ರತಿಯೊಬ್ಬ ಕೂಡ ಸ್ವಾರ್ಥಿ. ಅವ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪ್ರಮುಖ ಅಂತ ಅನಿಸಿಕೊಳ್ಳಲಿಕ್ಕೆ ಅವ ನಾಲಾಯಕ. ಬಳ್ಳಾರಿಯಲ್ಲಿ 4 ಜನ ಬಣಂತಿಯರು ಸಾವನ್ನಪ್ಪಿದ್ದಾರೆ. ಇಲ್ಲಿ ಒಂದು ಕಡೆಗೆ ಜಮೀರ್ ಉಸ್ತುವಾರಿ ಸಚಿವರಾಗಿದ್ದರು, ಈಗ ಜಮೀರ್ ಕೂಡ ಹೋಗಿಲ್ಲ, ಆ ಕಡೆ ದಿನೇಶ್ ಗುಂಡೂರಾವ್ ಹೋಗಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿಲ್ಲ. ಇಡೀ ಸರ್ಕಾರ ಯಾರು ಕೂಡ ಗಮನ ಕೊಡ್ತಾರೆ. ಸರಣಿ ಸಾವಾದರೂ ಕೂಡ ಸರ್, ಇಂಥ ಜನವಿರೋಧಿಯಾದಂಥ ಕೆಲಸ ಕಾರ್ಯಗಳನ್ನು ಒಂದು 25 ಇದೆ ಸರ್. ನಿಮಗೆ ಸರ್, ಎಕ್ಸೈಸಿಂದ 700 ಕೋಟಿ ಕಲೆಕ್ಷನ್ ಮಾಡಿದ್ದನ್ನು ಅವರ ಕಾಂಟ್ರಾಕ್ಟರ್ಗಳು ಹೇಳಿದ್ದಾರೆ. ಮೂಡಾದ್ದು ನಾನು ಹೇಳಬೇಕಾಗಿಲ್ಲ, ನಿಮ್ಮ ಇವ್ರದ್ದು ಹೇಳಬೇಕಾಗಿಲ್ಲ, ಯಾರ್ದು ನಮ್ಮ ವಾಲ್ಮೀಕಿ ಹಗರಣದ್ದು, ನಿಮ್ಮ ಮೊನ್ನೆ ನಡೆದಂಥ ನಮ್ಮ ಅಂತ ಅವರ ಹೆಸರು, ಒಂದು 10 ಇಶ್ಯೂಗಳು ಜನರನ್ನು
ಜನ ಕಂಗಾಲಾಗುವಂಥ ಒಂದು 10 ಇಶ್ಯೂಗಳು ಇದೆ. ಆದರೆ ಇವತ್ತು ಆ ಎಲ್ಲ ಇಶ್ಯೂಗಳನ್ನು ಜನ ಮಾತಾಡುವುದರ ಬದಲು ನಮ್ಮ ಇಶ್ಯೂವನ್ನೇ ಮಾತಾಡುವಂಥ ಸಂಗತಿಗಳಲ್ಲಿ ಬಂದುಬಿಟ್ಟಿದ್ದಾರೆ. ಇದು ದುರಂತ. ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು, ಯಾರು ಕೂಡ ಬೀದಿಗಿಳಿದು ಮತ್ತೊಂದು ಮಾಡೋದರ ಬದಲು ನೇರವಾಗಿ ವಿಮಾನ ಫ್ಲೈಟ್ ಹತ್ತಿ ದೆಹಲಿಗೆ ಹೋಗಿ ಹಿರಿಯರ ಜೊತೆ ಮಾತಾಡಿ ಇಂಥದ್ದಾಗಬೇಕು ಅಂತ ಹೇಳಿ ಇಲ್ಲೇ ಕೂತ್ಕೊಂಡು ಮಾತಾಡುವಂಥದ್ದಲ್ಲ. ಈಗ ಎಲ್ಲ ಎಲೆಕ್ಷನ್ಸ್ ಮುಗಿದಿದೆ. ಆದ ಕಾರಣ ನಮ್ಮ ಹಿರಿಯರು ಕೂಡ ಇವತ್ತು ಇದಕ್ಕೆಲ್ಲ ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಅವರು ತಯಾರಿದ್ದಾರೆ. ಆದರೆ ಈ ಒಂದು ದಯನೀಯ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿಗೆ ಬರಬಾರ್ದು. ಕರ್ನಾಟಕದ ಯಾವುದೇ ಸೀನಿಯರ್ ಲೀಡರ್ಸು ಅವರಿಗೆ ಇದನ್ನು ಸರಿ ಮಾಡಬೇಕು ಅಂತ ಮನಸ್ಸಿದ್ರೂ ಕೂಡ ಆ ಸೀನಿಯರ್ ಲೀಡರ್ಸ್ಗಳಿಗೆ ಯಾರು ಕೂಡ ಇವತ್ತು ಬೀದಿಗಿಳಿದವರು ಕ್ಯಾರೆ ಅನ್ನಲ್ಲ. ಆದ ಕಾರಣ ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ, ಅದರ ಪರಿಹಾರ ಮಾಡೋಕ್ಕಾಗಲ್ಲ. ಈ ಎರಡೂ ಬಣಗಳಿಂದ ಒಂದ್ ಕಡೆಗೆ ಮೂಢ ಪ್ರಕರಣ ಮತ್ತೊಂದು ಕಡೆ ವಾಲ್ಮೀಕಿ ಪ್ರಕರಣ, ಅಬಕಾರಿ ಇಲಾಖೆ ಪ್ರಕರಣ, ಮತ್ತೆ ಸದನ ಕೂಡ ಶುರು ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗಿ ಸಿದ್ಧತೆಯನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಪ್ರತ್ಯೇಕ ತಂಡದಿಂದ ಎಷ್ಟು ಮಟ್ಟಿಗೆ ಪಕ್ಷಕ್ಕೆ ಹಾನಿ ಆಗ್ತಾ ಇದೆ, ಮುಜುಗರ ಆಗ್ತಾ ಇದೆ? ಸರ್, ನಾನು ಇವತ್ತಿನ ನೀವೆಲ್ಲ ನನ್ನನ್ನು ಕರೆದು ಕೇಳಿದ್ದೇ ಭಾರಿ ಒಳ್ಳೆ ಸಂಗತಿ. ಯಾಕೆ ಅಂತ ಹೇಳಿದರೆ, ಇವತ್ತು ನಿಮ್ಮ ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆಯಲ್ಲಿ ನೀವು ಯಾವುದೇ ಹೋರಾಟ ಮಾಡಿದರೂ ನಿಮಗೆ ಯಾವುದೇ ಕವಡೆ ಕಾಸಿನ ಕಿಮ್ಮಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ, ಒಂದಷ್ಟು ಜನ ಅವರ ಚೇಂಬರ್ ಒಳಗೆ ಹೋಗಿ ಮಾತಾಡ್ತಾರೆ ಸಾಯಂಕಾಲ, ಒಂದಷ್ಟು ಜನ ಇವರ ಚೇಂಬರ್ ಒಳಗೆ ಮಾತಾಡುವಂಥ ಜನಗಳಿದ್ದಾರೆ. ಕಾಂಗ್ರೆಸ್ ಏನಾಗಿದೆ ಅಂತ ಹೇಳಿದರೆ, ಕಾಂಗ್ರೆಸ್ಸಿನ ಇಷ್ಟು ದೊಡ್ಡ ದುರಾಡಳಿತ ಉಂಟಲ್ಲ, ಇದೆಲ್ಲವೂ ಕೂಡ ಬಿ ಜೆ ಪಿಯ ಆಂತರಿಕ ಗೊಂದಲದ ಎದುರು ನಗಣ್ಯ ಅಂತ ಆಗಿಬಿಟ್ಟಿದೆ. ಈಗ ನಿಮ್ಮ ಮೂಢ ಹಗರಣ ಕೂಡ ಇವತ್ತು ಕೋರ್ಟು ಮತ್ತೊಂದು ಕಡೆ ಎಲ್ಲ ಜನ ನೋಡೋದು ಯಾಕೆ ಅಂತ ಹೇಳಿದರೆ, ರಾಜಕಾರಣದಲ್ಲಿ ರಾಜಕೀಯ ವ್ಯಕ್ತಿಗಳು ಅಧಿಕೃತ ವಿರೋಧ ಪಕ್ಷ ಕೂಡ ಇದನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿಯಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇವತ್ತು ಜನ ತೀರ್ಮಾನ ಮಾಡಿದ್ದಾರೆ. ಈ ಬಿ ಜೆ ಪಿ ಇವರ ಆಂತರಿಕ ಜಗಳವೇ ಆಯಿತು. ಇವರು ಆಡಳಿತ ಪಕ್ಷವನ್ನು ಸರಿದಾರಿಗೆ ತರುವಂಥ ಕೆಲಸ ಮಾಡಲಿಕ್ಕೆ ಇವರಿಗೆ ತಾಕತ್ತೇ ಇಲ್ಲ. ಇವರಿಗೆ ಆ ಎಲ್ಲ ಶಕ್ತಿಯನ್ನು ಅವರವರೊಳಗೆ ಪ್ರಯೋಗ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ವಿರುದ್ಧ ಮಾಡಬೇಕಾದಂಥ ಆ ಶಕ್ತಿ ಪ್ರಯೋಗ ಇದು ಬಿ ಜೆ ಪಿಯ ಆಂತರಿಕ ಎಲ್ಲ ಈಗೋ ಪ್ರಾಬ್ಲಮ್. ನಾನು ಹೇಳ್ತೀನಿ, ಬಿ ಜೆ ಪಿಯಲ್ಲಿ ಇವತ್ತು ಈಗೋ ಪ್ರಾಬ್ಲಮ್ಮನ್ನು ಬಿಡುವಂಥ ಲೀಡರ್ಗಳು ಬರುವಷ್ಟರ ದಿನ ಖಂಡಿತವಾಗಿಯೂ ಭಾರಿ ದೊಡ್ಡ ರೀತಿಯಲ್ಲಿ ನಮ್ಮ ರಾಜಕೀಯ ಸಂಘಟನೆ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳುವಂಥ ನನ್ನ ಮನಸ್ಸಿನ ಭಾವನೆ. ನೋಡಿ, ಇವತ್ತು ರಾಜ್ಯದ ಅಧ್ಯಕ್ಷರು, ಇವತ್ತು ನಮ್ಮ ವಿಪಕ್ಷದ ನಾಯಕರು, ಇವರೆಲ್ಲ ಅಧಿಕೃತವಾಗಿ ನಮ್ಮ ಪಕ್ಷದ ಕೇಂದ್ರದ ವರಿಷ್ಠರು ಇಂತಿಂಥವರು ಅಂತ ಹೇಳಿದ ಮೇಲೆ ಅವರಿಗೆ ಗೌರವ ಕೊಡುವಂಥದ್ದು ನಾವು ಕೊಡಲೇಬೇಕು. ಯಾಕೆಂತ ಹೇಳಿದರೆ ಇದು ನಮ್ಮ ಪಕ್ಷದ ತೀರ್ಮಾನಗಳು. ನಾನು ಇವತ್ತು ನಮ್ಮಲ್ಲಿ ಕೂಡ ಕೇಂದ್ರದಲ್ಲಿ ನಮ್ಮಲ್ಲಿ ಒಂದು 3-4 ಜನ ಮಂತ್ರಿಗಳಿದ್ದಾರೆ. ಅವರು ಕೂಡ ಸ್ವಲ್ಪ ಸೀರಿಯಸ್ ಆಗಿ ಸಂಘಟನೆಯನ್ನು ತಗೊಳ್ಬೇಕು. ಸಂಘಟನೆಯನ್ನು, ಕರ್ನಾಟಕ ರಾಜ್ಯದ ಸಂಘಟನೆಯಲ್ಲಿ ಆಗ್ತಾ ಇರುವಂಥ ವ್ಯತ್ಯಾಸಗಳ ಬಗ್ಗೆ ಕೇಂದ್ರದಲ್ಲಿರುವಂಥ ಮಂತ್ರಿಗಳು ಕೂಡ ಒಮ್ಮೆ ಅವರೆಲ್ಲ 4-5 ಜನ ಒಟ್ಟಿಗೆ ಕೂತ್ಕೊಂಡು ಏನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಗಮನ ಹರಿಸಬೇಕು. ಆಡಳಿತ ಸೂತ್ರ ಅದು ಮೋದಿಯವರು ಅದನ್ನು ನಡೆಸ್ತಾರೆ. ಆದರೆ ಪಕ್ಷ ನಡೆಸಬೇಕಾದ್ರೆ ಆ ಲೋಕಲ್ನಲ್ಲಿರುವಂಥ ನಾಯಕರುಗಳ ಅವಶ್ಯಕತೆ ಇದೆ. ಅದನ್ನು ಅವ್ರು ಮಾಡಬೇಕು, ಯಾರು ಮಾಡುವಂಥದ್ದಿಲ್ಲ. ಈಗ 2 ಬಾರಿ ಪತ್ರ ಬರೆದಿದ್ದೀರಿ ಸರ್, ಆದರೆ ಹೈಕಮಾಂಡ್ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಈಗ ರಾದಂತ ಆಗ್ತಾ ಇದೆ. ಇನ್ನೊಮ್ಮೆ ಪತ್ರ ಬರೀತೀರಾ ಅಥವಾ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ರಾಜ್ಯದ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡ್ತೀರಾ? ಸರ್, ನಾನು ಇನ್ನೊಮ್ಮೆ ಡೆಲ್ಲಿಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿದ್ದೀನಿ. ಈಗ ನನಗೆ 3ನೇ ತಾರೀಕಿಗೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾರೆ. ಆ ದಿವಸ ಕೋರ್ ಕಮಿಟಿ ಸಭೆ ಕರೀತಾರೆ ಅಂತ ಹೇಳುವಂಥದ್ದನ್ನು ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ. ಆ ದಿವಸ ನಾವೆಲ್ಲವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತೇವೆ. ಅಲ್ಲಿ ಏನಾದರೂ ಒಂದು ಪರಿಹಾರ ಸೂತ್ರಗಳನ್ನು ಹುಡುಕುವಂಥ ಪ್ರಯತ್ನಗಳನ್ನು ಮಾಡ್ತೇವೆ. ಅಥವಾ ಅಟ್ಲೀಸ್ಟ್ ಒಂದು ಇನ್ಡೆಪ್ತ್ ವರದಿಯನ್ನು ಅಲ್ಲಿ ಚರ್ಚೆ ಮಾಡಿ, ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ರಾಷ್ಟ್ರೀಯ ಅಧ್ಯಕ್ಷರಿಗೆ, ಸನ್ಮಾನ್ಯ ಅಮಿತ್ ಶಾರಿಗೆ, ನಮ್ಮ ನರೇಂದ್ರ ಮೋದಿಯವರಿಗೆ ಕಳಿಸಿಕೊಡುವಂಥದ್ದನ್ನಾದರೂ ಮಾಡುವಂಥದ್ದನ್ನು ನಾವು ಮಾಡಿ, ಅದರ ನಂತರ ಸ್ವಲ್ಪ ದಿನ ನೋಡಿಬಿಟ್ಟು ಮುಂದಿನ ಹೆಜ್ಜೆಗಳನ್ನು ಇಡಬೇಕಾಗುತ್ತೆ. ನಾವು ಒಮ್ಮೆ ಆಲೋಚನೆ ಮಾಡಿದೆವು. ನಾವು ಎಲ್ಲರನ್ನ ಸೇರಿಸಿಕೊಂಡು ವಿಪಕ್ಷದ ನಾಯಕರುಗಳನ್ನು ಎಲ್ಲರನ್ನ ಸೇರಿಸ್ಕೊಂಡು ಮಾತಾಡೋಣ ಅಂತ ಆಲೋಚನೆ ಮಾಡಿದ್ದೆವು ನಾವು. ಆದರೆ ಒಂದು ಹಂತಕ್ಕೆ ಅವ್ರಿಗೆ ಯಾರಿಗೂ ಗೌರವ ಕೊಡೋದಂಥ ವಾತಾವರಣ ಸೃಷ್ಟಿ ಮಾಡಿದ ಮೇಲೆ ನಾವು ಮತ್ತೆ
ಸಮುದ್ರದಲ್ಲಿ ಹುಣಸೆ ಹಣ್ಣು ಹಿಚುಕುವಂಥ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ಸರ್, ಈಗ ಡಿಸೆಂಬರ್ ನಂತರ ರಾಷ್ಟ್ರೀಯ ಅಧ್ಯಕ್ಷರು ಬದಲಾಗ್ತಾರೆ ಅನ್ನೋದು ಚರ್ಚೆ. ಅದೇ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕೂಡ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು ನಿಮ್ಮೆಲ್ಲರ ಆಗ್ರಹ. ನೋಡಿ, ಆಗ್ರಹ ಯಾರು ಬೇಕಾದ್ರೂ ಮಾಡ್ಬೋದು, ಆದರೆ ಏನು ಮಾಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಕೇಂದ್ರದವರು ಮಾಡ್ತಾರೆ. ನೀವು ನೋಡಿರ್ಬೋದು, ಇವತ್ತು ನಾವು ಹೊಸ ಪ್ರಥಮ ಬಾರಿ MLA ಆದವ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆದ್ದನ್ನು ಹಲವಾರು ರಾಜ್ಯಗಳಲ್ಲಿ ನೀವು ಗಮನಿಸಿದ್ದೀರಿ. ಭಾರಿ ದೊಡ್ಡ ರೀತಿಯಲ್ಲಿ ಹಿಂದೆ ಮುಖ್ಯಮಂತ್ರಿ ಆಗಿದ್ದವರನ್ನೆಲ್ಲ ನೀವು ಪಕ್ಷದ ಸಂಘಟನೆಗೆ ಜೋಡಣೆ ಮಾಡಿ ಅಂತ ಹೇಳುವಂಥದ್ದನ್ನು ಹೇಳಿದ್ದನ್ನು ನೀವು ಕಂಡಿದ್ದೀರಿ. ಆದ ಕಾರಣ ಕೇಂದ್ರದ ವರಿಷ್ಠರು ಇದರ ಬಗ್ಗೆ ಆಲೋಚನೆ ಮಾಡ್ತಾರೆ. ಅದರ ಬಗ್ಗೆ ನಾನೇನು ಈಗ ಹೇಳಲಿಕ್ಕೆ ಇಚ್ಛೆಪಡುವಂಥದ್ದಿಲ್ಲ. ನನಗೆ ಇಡೀ ಸಂಘಟನೆ ಒಂದಾಗಬೇಕು. ನಮಗೆ ಅಧ್ಯಕ್ಷರು ಬದಲಾವಣೆ ಆದ ತಕ್ಷಣ ಸರಿ ಆಗ್ತದಂತೆ ಹೆಂಗೆ ಹೇಳ್ತೀರಿ ನೀವು? ಅಧ್ಯಕ್ಷರಾದ ಮೇಲೆ ಆ ಗುಂಪುಗಾರಿಕೆ ಮುಂದುವರಿದರೆ ಮತ್ತೆ ಯಾವುದಾದ್ರು ಒಂದು ಗುಂಪಿನವರ ಅಧ್ಯಕ್ಷರಾಗಿ ಬಿಟ್ಟರೆ ಅಲ್ಲಿ ಮುಗೀತಲ್ಲ. ಆದ ಕಾರಣ ಇದೆಲ್ಲ ನಾವು ಸ್ವಲ್ಪ ಮಟ್ಟಿಗೆ ನಮ್ಮ ಕೇಂದ್ರದ ವರಿಷ್ಠರ ಮಾತನ್ನು ಕೇಳುವಂಥದ್ದು ಮಾಡಬೇಕು. ಕೇಂದ್ರದ ವರಿಷ್ಠರು ಸ್ವಲ್ಪ ಮಟ್ಟಿಗೆ ಸೀರಿಯಸ್ ಆಗಿ ಕರ್ನಾಟಕದ ಬಗ್ಗೆ ಗಮನ ಹರಿಸುವಂಥ ಕೆಲಸ ಮಾಡಬೇಕು. ಇನ್ನೂ ನಮಗೆ ಪುರುಸೊತ್ತಿಲ್ಲ ಅಂತ ಅವರಿಗೆ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಇನ್ನು ಚುನಾವಣೆಗೆ 3.5 ವರ್ಷ ಇದೆ. ಲಾಸ್ಟ್ 6 ತಿಂಗಳಿಗೆ ಆಗುವಾಗ ಬರ್ತೀವಿ ಅಂತ ಹೇಳಿದರೆ ಆಗಲಿ. ಅಷ್ಟಾಗುವಾಗ BJP ಸಾಧಾರಣ ಹಿಂದೆ ರಿಪೇರಿ ಮಾಡದಷ್ಟು ಪರಿಸ್ಥಿತಿಗೆ ಹೋಗಬಹುದು. ಆದ ಕಾರಣ ಈಗ ಇಟ್ ಈಸ್ ಎ ಹೈ ಟೈಮ್. ಈಗ ಹೈಬ್ರಿಡ್ ವೆಹಿಕಲ್ಗಳೆಲ್ಲ ಬರ್ತಾ ಇದ್ದಾವೆ. ಆದ ಕಾರಣ ನಿಮ್ಮ ಸ್ವಲ್ಪ ಶೀಘ್ರವಾಗಿ ಕೇಂದ್ರದವರು ಬರಬೇಕು ಅಂತ ಹೇಳುವಂಥ ಆಗ್ರಹ ಇದೆ ನಂದು. ಥ್ಯಾಂಕ್ ಯು ಸರ್. ಚುನಾವಣಾ ಸೋಲಿಗೆ ಹಾಂ ಆಂತರಿಕ ಕಚ್ಚಟನೆ ಕಾರಣ ಆಗ್ತದೆ ಶಿಗ್ಗಾವಿ ಮತ್ತು ಸಂಡೂರು. ಸರ್, ನಾನು ಅದನ್ನು ಒಪ್ಕೊಳ್ಳಲ್ಲ ಸರ್. ಇಡೀ ರಾಜ್ಯದಲ್ಲಿ BJP ಒಂದು ಪವರ್ಫುಲ್ ಅಪೋಸಿಷನ್ ಅಂತ ನಾವು ತೋರಿಸ್ಕೊಡುವಂಥದ್ರಲ್ಲಿ ನಾವು 1.5 ವರ್ಷದಲ್ಲಿ ಫೇಲ್ ಆಗಿದ್ದೀವಿ. ನಾವು ಪವರ್ಫುಲ್ ಅಪೋಸಿಷನ್ ಅಂತ ನೋಡ್ತಿದ್ರೆ ಜನ ಪರವಾಗಿಲ್ಲ, ಇವರು 1.5 ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಇವರಿಗೆ ಓಟ್ ಕೊಡೋಣ, ಇವರು ಇನ್ನಷ್ಟು ಸರಿದಾರಿಗೆ ತರ್ತಾರೆ ಕಾಂಗ್ರೆಸ್ಸಿನವರು. ನಾನು ಈಗಾಗಲೇ ನಿಮಗೆ ಹೇಳಿದೆ, ಚಿನ್ನದ ಬಟ್ಲಲ್ಲಿ ಇಶ್ಯೂಗಳನ್ನು ಕೊಟ್ಟರೂ ಕೂಡ ಅದನ್ನು ತೆಗೊಳ್ಳಿಕ್ಕೆ ನಮಗೆ ಯೋಗ್ಯತೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಯಾರೇನು ಮಾಡ್ತಾರೆ ಹೇಳಿ? ರವೀಣ, ನಮಸ್ಕಾರ. ನಮಸ್ಕಾರ. ಅಲ್ಲ, ನಿಮ್ಮ ಪಾರ್ಟಿಯಲ್ಲಿ ಪೊಲೀಸ್ ಸ್ಟೇಷನ್ ಹತ್ತುವಂಥ ಪರಿಸ್ಥಿತಿಯೂ ಬಂತ ಅಂತ? ಅದನ್ನೇ ಹೇಳಿದೆ ನೀವು ಬರಲಿಕ್ಕೆ ಮೊದಲು. ಈ ಬೀದಿ ರಂಪಾಟಗಳು, ಮೈಕೈ ಮಿಲಾಯಿಸುವಂಥದ್ದು, ಇದಕ್ಕೆ ಯಾರೆಲ್ಲ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಬೆಂಬಲ ಕೊಡ್ತಾರೆ ಅಥವಾ ಪರೋಕ್ಷವಾಗಿ ಇದನ್ನು ಮಾಡ್ತಾರ, ಅವರೆಲ್ಲ BJPಯ ಒಬ್ಬ ಕಾರ್ಯಕರ್ತನಾಗಿರಲಿಕ್ಕೂ ಅವ್ರು ನಾಲಾಯಕು ಅಂತ ಹೇಳುವಂಥ ಮಾತನ್ನೇ ಹೇಳಿಬಿಟ್ಟಿದ್ದೀನಿ. ಆದರೆ ಇದನ್ನು ಹತೋಟಿಗೆ ತರುವಂಥ ಕೆಲಸ ನಾವು ಈಗ ನಾವು ಕರ್ನಾಟಕದಲ್ಲಿರುವಂಥ ಯಾವುದೇ ಲೀಡರ್ಗಳು ನಾವು ಇದನ್ನು ಸರಿ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಇದನ್ನು ಒಪ್ಪಿಕೊಳ್ಬೇಕು. ನಾವು ಕೂಡ ನಮ್ಮಲ್ಲಿ ಕೂಡ ಒಂದಷ್ಟು ನಾಯಕರಿದ್ದಾರೆ, ಇದೇ ರೀತಿ ಇದ್ದರೆ ನಮಗೆ ಒಳ್ಳೆಯದು ಅಂತ. ಈ ಸಣ್ಣ ಪುಟ್ಟ ಯಾವಾಗಲೂ ಎರೆಹುಳ ಆಗಿಯೇ ಮಣ್ಣಿನ ಸಂಪದನ್ನು ಹೆಚ್ಚು ಮಾಡಬೇಕು ಹೊರತು ಎರೆಹುಳ ನಾಗರಹವಾಗಲಿಕ್ಕೆ ಪ್ರಯತ್ನ ಮಾಡಬಾರ್ದು.